ಫೆಬ್ರವರಿ 28 ಗ್ರಹಗಳ ಅಲೈನ್ಮೆಂಟ್ ನೋಡ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಇದನ್ನು ನೀವು ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ನೋಡ್ಬೋದು. ಬ್ರಹ್ಮಾಂಡದಲ್ಲಿ ಒಂದು ಅಪರೂಪದ ಪ್ಲಾನೆಟರಿ ಶೋ ನೋಡ್ಬೋದು, ಅಂದರೆ ಗ್ರಹಗಳ ಅಲೈನ್ಮೆಂಟ್. ಈ ಟೈಮಲ್ಲಿ ಬುಧ, ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಎಲ್ಲನೂ ಒಂದೇ ಸಾಲಲ್ಲಿ ಕಾಣಿಸುತ್ತೆ ಗೊತ್ತಾ. ಇದನ್ನು ಯಾವುದೇ ರೀತಿ ಟೆಲಿಸ್ಕೋಪ್ ಇಲ್ಲದೆ ಬರೀ ಕಣ್ಣಲ್ಲೇ ನೋಡ್ಬೋದು, ಅಷ್ಟು ಕ್ಲಿಯರಾಗಿ ಕಾಣುತ್ತೆ ನಮಗೆ. ಶುಕ್ರ ಗ್ರಹ ಅಂತೂ ನೋಡೋದಕ್ಕೆ ತುಂಬ ಬ್ರೈಟಾಗಿ, ಗುರುಗ್ರಹ ಶೈನಿಂಗ್ ಆಗಿ, ಮಂಗಳ ಗ್ರಹ ರೆಡ್ಡಿಶ್ ಆಗಿ ಕಾಣ್ತಿರುತ್ತೆ, ಶನಿ ಗ್ರಹ ಸ್ವಲ್ಪ ಮಂದವಾಗಿರುತ್ತೆ, ಬುಧ ಗ್ರಹ ಸ್ವಲ್ಪ ಸಮಯ ಮಾತ್ರ ಇರುತ್ತಂತೆ. ಇನ್ನು ಯುರೇನಸ್ ಹಾಗೂ ನೆಪ್ಚೂನ್ ನೋಡೋದಕ್ಕೆ ಟೆಲಿಸ್ಕೋಪೇ ಬೇಕು. ಆ್ಯಸ್ ಫರ್ ದ ಸೈನ್ಸ್, ಸೂರ್ಯನ ಸುತ್ತ ಒಂದೇ ರೀತಿ ಸುತ್ತೋ ವಿಧಾನನ ಎಲಿಪ್ಟಿಕ್ ಅಂತ ಕರಿತೀವಿ. ನಾವು ಭೂಮಿಯಿಂದ ನೋಡೋದ್ರಿಂದ ಅವೆಲ್ಲ ಒಂದೇ ಸಾಲಲ್ಲಿ ಕಾಣಿಸುತ್ತೆ ನಮಗೆ. ಸ್ಪಿರಿಚುಲಿ ಇದೊಂದು ರೀತಿ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಕ್ಲಾರಿಟಿ, ಲೈಫ್ ಬ್ಯಾಲೆನ್ಸ್ನ ನೀಡುತ್ತೆ. ಇಂತಹ ಗ್ರಹಗಳ ಅಲೈನ್ಮೆಂಟ್ ತುಂಬಾ ಅಪರೂಪ. ಸುಮಾರು ವರ್ಷಗಳು ಬೇಕು ಈ ಥರ ನಾವು ಮತ್ತೆ ವಿಟ್ನೆಸ್ ಮಾಡಬೇಕು ಅಂತಂದರೆ. ಈ ಗ್ರಹಗಳ ಅಲೈನ್ಮೆಂಟ್ನ ನೀವು ನೋಡಿದ ತಕ್ಷಣ ಏನು ಫೀಲ್ ಮಾಡ್ತೀರಾ? ಆ ಮೂಮೆಂಟ್ನ ಫೀಲ್ ಮಾಡಿ, ಯೂನಿವರ್ಸ್ ಎಷ್ಟು ದೊಡ್ಡದು, ಎಷ್ಟು ಬ್ಯೂಟಿಫುಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ 2026 ನಿಮಗೋಸ್ಕರ ನೀವೇನಾದರೂ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಅಟ್ ದಿ ಎಂಡ್ ಗ್ರಹಗಳು ಹೇಗೆ ಅಲೈನ್ ಆಗಿ ನಮಗೆ ಕಾಣುತ್ತೋ, ನಮ್ಮ ಲೈಫನ್ನು ಕೂಡ ನಾವು ಅಲೈನ್ ಮಾಡ್ಕೊಳ್ಳೋಣ. ಸ್ಟೇ ಬ್ಲೆಸ್ಡ್, ಸ್ಟೇ ಹ್ಯಾಪಿ.